ಒಂದ್ ರಿಕ್ವೆಸ್ಟ್, 3ನೇ ಕ್ಲಾಸಿಗೆ ಮದುವೆ ಕಾರಣ ಕಾಟಿಗೆ ಒಂದು ಟಿವಿ ತರೋಣ. ಪೂರ್ವಭಾವಿ ಚಟುವಟಿಕೆಯಾಗಿ ಸ್ವಾಗತ, ಮಕ್ಕಳ ಸ್ವಾಗತ ಮಾಡ್ತಾರೆ, 10 ಭಾಷೆಗಳ ಸ್ವಾಗತ ಮಾಡ್ತೈತ್ರಿ. ಅದನ್ನ ನಮ್ಮ ರೇಟ್ ಗುರುಗಳನ್ನ ನಾವೇನಂದ್ರೆ ಸಾಹೇಬನ್ನ 10 ಮಂದಿ ನಿಂತ್ಕೊಂಡು ಸ್ವಾಗತ ಮಾಡೋಣ. ಅದು ಚಟುವಟಿಕೆಯನ್ನ ಅವ್ರಿಗೂ ಗೊತ್ತಾಗುತ್ತೆ. ಅವ್ರ ಜೊತೆ ಮಕ್ಕಳ ಮಕ್ಕಳಿಗೆ ಯಾಕೆ ಕೊಡ್ಬೇಕಂದ್ರೆ ಮಕ್ಕಳಿಗೆ ಓದಕ್ ಬರಲ್ಲ, ಸ್ವಲ್ಪ ಹಿರಿ ಅದಾವ ಮಕ್ಕಳು ಅದಾವ. ಟೀಚರ್ ಸರ್, ನೀವು ಸರ್ ಟೀಚರ್ ಸರ್ ಟೀಚರ್, ಆ ಸ್ವಾಗತ ಚಟುವಟಿಕೆಯನ್ನ ಒಂದ್ ಸ್ವಲ್ಪ ಇದರಿಂದ ಮಾಡ್ಕೊಂಡ್ರೆ ನಮ್ಮ ಸಾಹೇಬ್ರನ್ನ ನಾವು ಒಳಗೆ ಕರ್ಕೋಣ. ಆ ಸ್ವಾಗತದೊಳಗ 10 ಭಾಷೆ ಅದಾವ್ರಿ. ಆ 10 ಭಾಷೆಯನ್ನ ಹೇಳಿ ನೀವು ಕನ್ನಡ, ನಾನು ವಿಷಯ ಕನ್ನಡ ಅಂತ ಹೇಳ್ತೀನಿ. ನಾವು ಶಾಲೆಯಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನ ಮಕ್ಕಳ ಕೈಯಲ್ಲಿ ಕಾರ್ಡ್ ಕೊಟ್ಟು ಶಾಲೆಯಲ್ಲಿ ನಾವು ಹೆಂಗೆ ನಿಭಾಯಿಸ್ಬೇಕು ಅಂತಂದ್ರೆ ಆ ಚಟುವಟಿಕೆ ಆ ಮಕ್ಕಳಿಗೆ ಸ್ವಲ್ಪ ಇಫೆಕ್ಟಿವ್ ಆಗಬೇಕು. ನೆನಪಿಡ್ಬೇಕು, ಮನ್ಯಾಗ ಹೋಗಿ ಅವರು ಹಂಗೂ ಮಾಡಿರ್ಬೇಕು. ಹಂಗಾಗಿ ಈ ಚಟುವಟಿಕೆ ಐತ ಫಸ್ಟ್ಗೆ ಇದೆ. ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ಬೇಕ್ರಿ ಅವ್ರು ಫಸ್ಟಿಗೆ. ಅವ್ರು ಎಲ್ಲರೂ ಸೇರಿ ಒಂದು ಚಪ್ಪಾಳೆ ತಟ್ಟೋಣ ಅನ್ನೋ ಚಪ್ಪಾಳೆ ತಟ್ತಾರೆ, ಎಲ್ಲರನ್ನೂ ಸ್ವಾಗತಿಸೋಣ. ಅದೇ ಸ್ವಾಗತಿಸುವಾಗ ನಮ್ಮ ಮನೆ ಭಾಷೆಯಲ್ಲೇ ಹೇಳೋಣ. ಎಲ್ಲರೂ ಭಾಷೆ ಮನೆಯೊಳಗೆ ಒಬ್ರು ಉರ್ದು ಇರ್ತೈತಿ, ಒಬ್ರು ತೆಲುಗು, ಒಬ್ರು ತಮಿಳು, ಒಬ್ರು ಕನ್ನಡ ಮಾತಾಡ್ತೀವಿ. ಅದಕ್ಕಾಗಿ ನಾ ಈಗ ಒಂದೊಂದು ಭಾಷೆ ಒಳಗೆ ಮಕ್ಕಳೇ ನಿಮಗೆ ಸ್ವಾಗತ ಅನ್ನೋದನ್ನ ಕಲ್ಪನೆ ಮಾಡೋ ಸಲುವಾಗಿ 10 ಕಾರ್ಡ್ ಬರೆದಿದ್ದೇನೆ. ಒಂದೊಂದು ಒಬ್ಬೊಬ್ಬ ಟೀಚರ್ ಹೇಳ್ತಾರೆ. ನೀವು ಐತಲ್ಲ ಟೀಚರ್ ಹೇಳೋ ಭಾಷೆಯನ್ನು ನೋಡ್ರಿ, ಆಮೇಲೆ ನಿಮ್ಮ ಕೈಯಾಗ ಕೊಡ್ತೀವಿ, ಅದು ಒಪ್ಕೊಳ್ಳೋಣ. ಸರ್ ಬರ್ತೀವಿ ಸರ್. ಕನ್ನಡ ಹೇಳಿ ಮಕ್ಕಳೇ, ನಿಮಗೆ ಸ್ವಾಗತ. ಹಿಂದಿ बच्चों, आप सबका स्वागत है. ಇಂಗ್ಲಿಷ್ वेलकम चिल्ड्रन. ತೆಲುಗು உங்களுக்கு எல்லாருக்கும் स्वागतம். ನಾಲ್ಕು ನಿಂತಿಲ್ಲ ಅಲ್ಲಿ ನಂಬರ್ ಪ್ರಕಾರ ನಂಬರ್ ಪ್ರಕಾರ ನಿಂತಿರ್ತೇವೆ. ನಂಬರ್ మీకు అందరికీ స్వాగతం. ತಮಿಳು உங்களுக்கு எல்லாருக்கும் स्वागतம். ಮಲಯಾಳಂ कुट्टिगळे नियोळ स्वागतम. ಉರ್ದು बच्चों, आपका इस्तेमाल है. मराठी मुलांनो, तुमचं स्वागत आहे. लंबाणी बैठ बेटा, तुमचे स्वागत. ತುಳು जोडले निकले स्वागत. ಇದನ್ನ ನಾವು ಮಕ್ಕಳಿಗೆ ಎಷ್ಟು ಆಸಕ್ತಿದಾಯಕವಾಗಿ ಮಕ್ಕಳಿಗೆ